ಕರ್ನಾಟಕ ಜನತೆಗೆ ಎಲ್ಲಾರ್ಗೂ ನಮಸ್ಕಾರ. ಈ ದಿನ ಸಾಹೇಬ್ರು ಹೋಗಿದ್ದಾರೆ ಅಂದ್ರೆ ನಂಬಕ್ಕೆ ಆಗಲ್ಲ. ನಮ್ಮ ಕರ್ನಾಟಕದಲ್ಲೇ ವ್ಯಕ್ತಿ ಅಂದ್ರೆ ಇವರೊಬ್ರೆ. IAS ಆಫೀಸರ್ ಆಗಿ ಈ ಬಡ ಜನಗಳ ಕಷ್ಟ ಕೇಳಿದ್ದಾರೆ. ನಾನು ಒಂದು ಸಾಧಾರಣ ಒಂದು ಕೆಲಸ ಮಾಡ್ತಾ ಇದ್ದೆ. ಎಷ್ಟೋ ಸತಿ ಅವ್ರು ನೋಡಿದಾಗ ನಮಸ್ಕಾರ ಸರ್, ನಮಸ್ಕಾರಮ್ಮ ಅಂತ ಅನ್ನೋರು. ಅಂತವ್ರಿಗೆ ಇವತ್ತಿನ ದಿವಸ ಇದಾಗಿದೆ. ಅವ್ರ ಮನೆಯವ್ರಿಗೆ ಆ ದುಃಖ ಬರ್ಸೋದು ಶಕ್ತಿ ಕೊಡ್ಲಿ, ದೇವ್ರ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಷ್ಟೇ ನನ್ ಕೇಳ್ತೀನಿ. ಚಿತ್ರರಂಗ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಮಾಡಿದ್ರು. ಒಳ್ಳೆ ನಾವೆಲ್ಲ ವಿನ್ನರ್ ಹಾಕಿ ಸ್ಟಾರ್ ಹಾಕಿ ಇದು ಮಾಡ್ತೀವಿ. ಅಭಿಮಾನಿಗಳು ಚಿತ್ರರಂಗದಲ್ಲಿ ಕೂಡ ಬಂದವರು IAS ಹಾಕಿ ಇವತ್ತು ಈ ತರ ಸಾವು ನಪ್ಪಿದ್ದಾರೆ ಅಂದ್ರೆ ಏನೋ ಒಂದಲ್ಲ ಒಂದು ಹೋಗ್ತಾ ಸರ್. ನನ್ನ ಹೆಸರು ಶಿವಾನಂದ್ ಕಲಬುರ್ಗಿ ಅಂತ, ಕಲಬುರ್ಗಿಯಿಂದ ಬಂದಿದ್ದೀನಿ. ಸಾಹೇಬ್ರು ಫಸ್ಟ್ ಯಾದಗಿರಿಗೆ ಕಮಿಷನರ್ ಆಗಿ ಬರ್ತಾರೆ. ಅಲ್ಲಿ ನಮ್ಮ ಸಮುದಾಯದವರಿಗೆ ಮೇಲ್ವರ್ಗದವರು ಒಂದು ಕೋಣೆಗೆ ಹಾಕಿ 9 ಜನಕ್ಕೆ ಬೆಂಕಿ ಇಟ್ಟು ಕೊಲ್ಲುವಂತ ಒಂದು ಷಡ್ಯಂತ್ರ ನಡೆಯುತ್ತೆ. ಆ ಸಂದರ್ಭದಲ್ಲಿ ನಾವಿನ್ನ ಸೆಕೆಂಡ್ PUC ಓದ್ತಾ ಇದ್ವಿ. ಆಗ ನಾವು ಹೆಂಗೋ ರಾತ್ರಿ ನಾನು ಮತ್ತು ಪರಶುರಾಮ್ ಅಂತ, ಇಲ್ಲಿ ಫೋಟೋ ಇದೆಯಲ್ಲ, ಯಾದಗಿರಿ ಡಿಸ್ಟಿಕ್ದು ಛಲವಾದಿ ಸಂಘದ ಅಧ್ಯಕ್ಷರಾಗಿ ಮತ್ತು ನಾನು ಗುಲ್ಬರ್ಗದಿಂದ ಮಾಡಿದ್ದೆ. ಅವ್ರು ಇಲ್ಲಿ ರಾತ್ರಿ ಬಂದು ಸಾಹೇಬ್ರ ಹತ್ರ ಫೋನ್ ಮಾಡಿಸಿದ್ಮೇಲೆ ಆ 9 ಜನ ಸಜೀವವಾಗಿರ್ತಕ್ಕಂಥ ಬದುಕನ್ನ ಸಾಹೇಬ್ರು ನಮ್ಗೆ ಉಳಿಸ್ಕೊಟ್ಟಿದ್ದಾರೆ. ಇಮಿಡಿಯೇಟ್ಲಿ ಅಲ್ಲಿರ್ತಕ್ಕಂಥ SP ಅವ್ರಿಗೆ ಮಾತಾಡಿ, ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಗೆ ಮಾತಾಡಿ ಅಲ್ಲಿ 9 ಜನ ಸಜೀವನ್ನ ಉಳಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಸರ್. ಆಮೇಲೆ ಸುಮಾರು ಜನ ನಮ್ಮ ಯಾದಗಿರಿಯಲ್ಲಿ ಲಕ್ಷಾಂತರ ಜನ ನಿರುದ್ಯೋಗಿಗಳಿಗೆ ಕೆಲಸ ಕೊಡುವಂತದ್ದಾಗ್ಲಿ, ಆಮೇಲೆ ಅವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿರುವಂತ ಸಂದರ್ಭದಲ್ಲಿ ಅವತ್ತ ಗಗನ ಸಖಿ ಆಗಿರ್ಲಿ, ನರ್ಸಿಂಗ್ ಅಂತದಾಗಿರ್ಲಿ, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ದಲಿತರಿಗೆ ಜಾತ್ಯತೀತವಾಗಿ ಅವರು ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ ಸಾಹೇಬ್ರಿಗೆ ನಾವು ಯಾವತ್ತೂ ಕೂಡ ಋಣಿ ಆಗ್ತೀವಿ. ವೈಯಕ್ತಿಕವಾಗಿ ನಮ್ ದೊಡ್ಡಪ್ಪ ಕೂಡ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ 9 ಸಲ ವಿನ್ ಆಗ್ತಾರೆ. ನಮಗೂ ಕೂಡ ವೈಯಕ್ತಿಕವಾಗಿ ಶಾಲೆಗಳು ಕಟ್ಟುವುದಾಗ್ಲಿ ಅಥವಾ ಕೆಲವೊಂದು 4-5 ಹಾಸ್ಟೆಲ್ಗಳನ್ನ ಓಪನ್ ಮಾಡೋದಾಗ್ಲಿ ಸಾಹೇಬರು ಅಧಿಕಾರದಲ್ಲಿದ್ದಾಗ ನಮ್ಮೆಲ್ಲರಿಗೂ ಕೂಡ ಅವ್ರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ಪರವಾಗಿ ಸಾಹೇಬರ ಆತ್ಮಕ್ಕೆ ಶಾಂತಿ ಸಿಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.